ಮತ್ತೆ ಉಗ್ರಂ ಮಂಜು ಅವರು ಇತ್ತೀಚೆಗೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಂಜು ಏನು ಮಾಡ್ದ ಅಂದರೆ ಇವನು ಯಾರು ಇವನು ಬಂದಮೇಲೆ ಅವನು ಜಾಸ್ತಿ ಆಯಿತು. ಯಾರು ಬಂದಮೇಲೆ ಹನುಮಂತಲ್ಲ, ಇವನು ಬಂದ್ಬಿಟ್ನಲ್ಲ ಪೈಚ್ಗೆ. ಲಾಯರ್ ಜಗ್ಜಸ್ ಬಂದಮೇಲೆ ಅವ್ನು ಜಾಸ್ತಿ ಆಗೋಯ್ತು. ಯಾರ್ದು? ಮಂಜುದು. ಲಾಯರ್ ಜಗ್ಜಸ್ ಬಂದಮೇಲೆ ಜಾಸ್ತಿ ಆಗೋಯ್ತು. ಅವ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಹೆಣ್ಮಕ್ಳ ಜೊತೆ ಸೇರ್ಕೋದು ಸ್ವಲ್ಪ ಕಡಿಮೆ ಇರಬೇಕು. ಅವ್ರು 3 ಜನ ಸೇರ್ಕೊಂಡು ಆಡೋದು ನಮಗೆ ಇಷ್ಟ ಇಲ್ಲ, ತಪ್ಪದು. ನಮಗೆ ಅಂದರೆ ಬಿಗ್ ಬಾಸ್ ನೋಡೋಕೆ ಇಷ್ಟನೇ. ಇವರು ಒಳ್ಳೆ ಸ್ವಾಭಿರಾಗೋದು ಮುಂಡೆ ತಾವು ಇದ್ದಂಗೆ ಅವಲ್ಲ. ಬಿಗ್ ಬಾಸ್ ನೋಡೋಕೆ ಇಷ್ಟನೇ. ನೀವು ಹೇಳಿಲ್ವಾ ಕಳ್ಳ ಯಾರು ಅಂತಂದರೆ ಕುಂಬಳಕಾಯಿ ಹೆಗಲ್ಮುಟ್ಟು ನೋಡ್ಕೊತಿದ್ರಂತೆ. ಆ ಥರ ಇವ್ರು 3 ಜನ ಸೇರ್ಕೊಂಡು, 2 ಹೆಣ್ಮಕ್ಳು ಸೇರ್ಕೊಂಡು, ಈ ಮಂಜು ಸೇರ್ಕೊಂಡು ಭಾರಿ ನಾಟಕ ಆಡ್ತಾವ್ರೆ. ಚೇಂಜ್ ಫುಲ್ ಎಲ್ಲ ಬೇಕನಮ್ಮ ಚೇಂಜ್. ಇವತ್ತು ರಾತ್ರಿ ಕೊಡ್ತಲ್ಲ ಬಿಗ್ ಬಾಸು, ಆ ಥರ ಕೊಟ್ಟು ಎಲ್ಲರೂ ಚೇಂಜ್ ಮಾಡಿಸ್ಬೇಕು. ಅಲ್ಲಿ ಒಬ್ರಿಗೊಬ್ಬರು ಈಗ ಗೆಲ್ಲಕ್ಕೆ ಹೋಗಿರೋದು ಅಲ್ಲಿ ಗೆಲ್ಲೋದೇ ಒಬ್ಬರು. ಎಲ್ಲೇಳಿ ಬಿಗ್ ಬಾಸ್ ಮನೇಲಿ ಗೆಲ್ಲೋದೇ ಒಬ್ಬರು. ಅಲ್ಲಿ ಹೋಗಿರೋ ಎಲ್ಲ ಗೆಲ್ಲಲ್ರು. ಆದರೆ ಅವ್ರವ್ರದ್ದು ಅವರೇ ಆಡಬೇಕು. ಅಲ್ಲ, ಊಟ ಮಾಡೋಕ್ಕೂ ಗೋಡ್ಸೋ ರೆಸ್ನೇ ತಗೋತಾರೆ, ಆ ಉಣ್ಣಕ್ಕೂ ಗೋಡ್ಸೋ ರೆಸ್ನೇ ತಗೋತಾರೆ. ಅವನ ಬಾತ್ರೂಮ್ ಹೋಗಿ ಬಾತ್ರೂಮ್ ತೊಳೆದ್ಬಿಟ್ಟು ಬಂದರು ಅವನ್ನೇ ತಗೋತಾರೆ. ಆಮೇಲೆ ಅಡುಗೆ ಮಾಡೋಕ್ಕೆ ಹೋದ್ರು ಅವನ್ನೇ ತಗೋತಾರೆ. ತಪ್ಪಲ್ಲ, ಅವನೊಬ್ಬನೇ ಟಾರ್ಗೆಟ್ ಮಾಡ್ತಾರೆ. ಇನ್ಯಾರು ಇಲ್ವಾ? ತಪ್ಪಲ್ಲ ಅವರೆಲ್ಲ ಮಾಡ್ತಾ ಇರೋದು. ಅವನೊಬ್ಬನೇ, ಇನ್ಯಾರು ಮಾಡಲ್ರು. ಅವನೊಬ್ಬನೇ ಟಾರ್ಗೆಟ್ ಮಾಡ್ತಾರೆ. ಆದರೆ ಅವನು ಸರಿಯಾಗಿ ಹೋಗ್ದವನು ಎಲ್ಕ. ಯಾರು ಅವನು ಗೋಡ್ಸೋರಿಸು ಹೋಗ್ದವನು ಎಲ್ಕ ಚೆನ್ನಾಗಿ ಹೋಗ್ದವನೇ. ಚೆನ್ನಾಗಿ ನಮಗೇನು ಗೊತ್ತಾ, ಅವರು ಅಂಥ ಇಷ್ಟ ಆಗಲ್ಲ ಬಿಗ್ ಬಾಸ್ ನೋಡೋಕ್ಕೆ. ಮೊದಲ ಥರ ಮಾಡ್ತಿರಲ್ಲ ಆ ಥರ ಅವರು. ಮೊದಲ ಥರ ಇದನ್ನೂ ಕೊಡ್ತಾಯಿಲ್ಲ, ಏನು ಮೊದಲೇ ಟ್ಯಾಕ್ಸ್ ಆ ಥರನೂ ಕೊಡ್ತಾಯಿಲ್ಲ, ಚೆನ್ನಾಗಿ ಕೊಡ್ತಾಯಿಲ್ಲ. ಇನ್ಮೇಲಾದರೂ ಒಬ್ರಿಗೊಬ್ರು ಹಿಂಗಿಳಿಸಿ ಚೆಂದಾಗಿ ಒಳ್ಳೊಳ್ಳೆ ಗೇಮ್ ಕೊಟ್ಟು ಚೆಂದಾಗಿ ಆಡ್ಸೋರು ಇಷ್ಟ ನಮಗೆ. ಚೆಂದಾಗಿ ಆಡಿಸ್ಬೇಕು. ಮೊದಲೇ ಮಾಡಿಸ್ತಿದ್ರಲ್ಲ ಹಿಂದೆ ಇದು ಮಾಡಿಸ್ದಾಗ, ಆ ಥರ ಮಾಡಿಸ್ಬೇಕು, ಚೆನ್ನಾಗಿರುತ್ತೆ. ಇಲ್ಲ ಅಮ್ಮ, ಚೆನ್ನಾಗಿಲ್ಲ. ಮುಂದೆ ಹಿಂದೆ ಈ ಬಿಗ್ಗೆಸ್ಗೂ ಭಾರಿ ವ್ಯತ್ಯಾಸ ಇದೆ. ಇದು ಹೆಣ್ಮಕ್ಳ ಬಗ್ಗೆ ಏನಾದ್ರು ಗೊತ್ತೆ, ಹೋಗಿರೋ ಹೆಣ್ಮಕ್ಳುಗಳು ಮೊದಲು ಹೋಗಿದ ಥರ ಇಲ್ಲ ಕಣಮ್ಮ. ಹೆಣ್ಮಕ್ಳುಗಳು ಇವರು ಸರಿಯಿಲ್ಲ. ಹೆಣ್ಮಕ್ಳುಗಳು ಹೋಗಿ ಸರಿಯಿಲ್ಲ. ಇವ್ರು ಅವ್ರವ್ರದ್ದು ನಾವೇ ಅಲ್ಲಿ ಏನು ಗೊತ್ತೇನಮ್ಮ, ಗೆಲ್ಲೋರು ಒಬ್ಬರೇ. ಎಲ್ಲೆಲ್ಲ ಅಲ್ಲಿ ಹೋಗಿರೋ ಗೆಲ್ಲೂ ಒಬ್ಬರೇ. ಆದರೆ ನಾವೇ ಗೆಲ್ಲಬೇಕು ನಾಟಕ ಆಡ್ತಾರೆ. ಗೆಲ್ಲಕ್ಕಾಗಲ್ಲ. ಇನ್ನೂ ಚೆನ್ನಾಗಿ ಆಡಲಿ, ಚೆನ್ನಾಗಿರಲಿ. ನೀವು ನೋಡ್ಬೋದು ಮೋಕ್ಷಿತಾ ಅವ್ರನ್ನ ಸೈಲೆಂಟ್ ಆಗಿದ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ ಆಟನ ಅಂತ ಅವ್ರು ಎಲಿಮಿನೇಟ್ ಆದಮೇಲೆ ಎಲ್ಲ ಹೇಳ್ತಿದ್ದಾರೆ. ಅದು ಮೊದಲೇ ಬಂದಾಗ ಅಷ್ಟೊಂದು ಇರಲಿಲ್ಲ. ಈಗ ಕಾರಲ್ಲಿ ಕುಂತಿದ್ದು ಸ್ವಲ್ಪ ಕೆಳಗೆ ಬಂದ್ರಲ್ಲ, ಆವತ್ತಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡವ್ರೆ. ಆ ಎಮ್ಮನ್ನು ಸ್ವಲ್ಪ ಜಾಸ್ತಿ ಆಯ್ತು. ಅಂದರೆ ಗಂಡಸುಗಳ ಅಲ್ಲಿ ಹುಡುಗರುಗಳನ್ನ ಮಾತಾಡ್ಸೋದು, ಆಮೇಲೆ ಹಿಂದೆ ಮಾತಾಡ್ಕೋದು, ಆ ಹುಡುಗಿ ಭಾರಿ ಜಾಸ್ತಿ ಆಯ್ತು. ಮೋಕ್ಷಿತಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈ ಬಾರಿ ನನ್ನ ಇಷ್ಟಿಗೆ ಯಾರು ಹೋಯ್ತಾರೆ ಅಂದರೆ, ಈ ಇವಳು ಕುಂದಾಪುರ ಹೋಗ್ತಾಳೆ ಅಂತ. ಅವಳ ಕಾರಣ ಏನು ಅಂದರೆ, ಅವಳು ಸ್ವಲ್ಪ ಅಗ್ಗಿರಿಸೋಗಿ ಜಾಸ್ತಿ ಆಡ್ತಾಳೆ. ಅದರಿಂದ ಅವಳು ಹೋಯ್ತಾಳೆ. ಗೋಡ್ಸೋರು ಸುಳ್ಕತಾನೆ. ಅವಳು ಚೈತ್ರ ಕುಂದಾಪುರ ಹೋಯ್ತಾಳೆ ಕಣಮ್ಮ ಅಂತ ನನ್ನ. ಅವಳೇ ಹೋಗೋಳು. ಇಲ್ಲ, ಅವಳು ಹೋಗಲಿ. ಅವಳು ಹೋದ್ರೆ ಚೆನ್ನಾಗಿರುತ್ತೆ. ಅವಳೇನು ಅಲ್ಲಿದ್ದೆ ಏನು ತೋರಿಸ್ಬೇಕು? ಏನು ತೋರಿಸೋಂಗಿಲ್ವಲ್ಲ. ಅವಳೇನು ತೋರಿಸೋಂಗಿಲ್ಲ. ಹೆಣ್ಮಕ್ಳ ಬಗ್ಗೆ ಅವಳೇನು ತೋರಿಸೋಂಗಿಲ್ಲ. ಮಟ್ಟಿಗೆ ಜಾಸ್ತಿನೇ ಆಡ್ತಾಯಿಲ್ಲ. ಆಮೇಲೆ ಅವಳು ಸ್ವಲ್ಪ ಜೈಲ್ಗೆ ಹೋಗಿ ಅಲ್ಲಿ ಹೋಗಿ ಬಂದವಳು. ಸ್ವಾಮೀಜಿ ದುಡ್ಡು ಗಿಡ್ಡು ಕಸ್ಕೊಂಡು ಇಸ್ಕೊಂಡು ಅದು ಇದು ಎಲ್ಲ ಮಾಡಿ ಬಂದವಳು. ಅವಳನ್ನ ಈಚೆ ಕಳಿಸೋದು ಸರಿ ಇರಬಾರ್ದು. ಅವಳು ಇನ್ನೇನು ಮಾಡ್ತಾಳಲ್ಲೇ ಅವಳು? ಚೈತ್ರ ಕುಂದಾಪುರ ಇನ್ನೇನು ಮಾಡ್ತಾಯಿಲ್ಲ. ಬರೀ ಮನೇಲಿ ಮಾತಾಡ್ಕೊಂಡು ಅಷ್ಟೇ ಇರೋದು ಅವಳು. ಇನ್ನೇನು ಅವಳೇ ಹೋಗೋಳಮ್ಮ. ಇವಳು ಅಷ್ಟೇ. ಈ ಸರಿ ಅವಳು ಹೋಗ್ಬೇಕು. ಇವಳು ಬಂದ್ಲು, ಅವಳು ತುಕಲಿ ಎಡ್ತಿ ಬಂದ್ಲು. ಎಲ್ಲ ನನ್ನ ಹಂಗೆ ಅಂತಾರೆ. ಈ ಸಾರಿ ಚೈತ್ರ ಕುಂದಾಪುರ ಹೋಯ್ತಾಳೆ ಕಣಮ್ಮ. ಚೈತ್ರ ಕುಂದಾಪುರ ಹೋಯ್ತಾಳೆ. ಇನ್ಮೇಲೆ ಬಿಗ್ ಬಾಸು ಹೇಳಿ. ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕು ಅಂದರೆ, ಇಲ್ಲ ಅಂದರೆ ಈಗ ಕ್ಯಾಪ್ಟನ್ ಆಗಿದ್ದಲ್ಲ ವಿಕ್ರಮ್ ಗೆಲ್ಲಬೇಕು. ಇಲ್ಲ ಅಂದರೆ ಇನ್ನೊಬ್ಬ ಧಾರವಾಹಿಲ್ ಮಾಡ್ತಾರೆ, ಅವ್ರ ಹೆಸರು ಇನ್ನೊಬ್ಬ ಶಶಿರ್ ಗೆಲ್ಲಬೇಕು. ಅಂದರೆ ಅವ್ರು ಚೆನ್ನಾಗಿ ಆಡ್ತಾರಮ್ಮ. ಗೆಲ್ಲಬೇಕು. ಹೆಣ್ಮಕ್ಳಲ್ಲಿ ಯಾರು ಗೆಲ್ಲಬೇಕು ಅಂದರೆ ಭವ್ಯ ಗೆಲ್ಲಬೇಕು. ಹೆಣ್ಮಕ್ಳಿಗೆ ಭವ್ಯ ಗೆಲ್ಲಬೇಕಮ್ಮ. ಅವಳು ಚೆನ್ನಾಗಿ ಆಡ್ತಾಳೆ. ಅವಳು ಗೆಲ್ಲಬೇಕು ಗೆದ್ದರೆ.
ಇವರೆಲ್ಲರೂ ಒಂದು ಸ್ವಲ್ಪ ನಾನು ಅದನ್ನು ಹೇಳ್ತಾ ಇರೋದು. ಈಗ ಧನರಾಜ್ ಗೆಲ್ಲೋರೇ ಚಂದ, ಧನರಾಜ್ ಗೆದ್ದರೆ ಚಂದ ನಮಗೆ. ಅಂದರೆ ಅದರಲ್ಲಿ ಈಗ 2-3 ಸಾರಿ ಲೇಡೀಸೇ ಹೊಡೆದವ್ರೆ, ಲೇಡೀಸೇ ಗೆದ್ದವ್ರೆ. ಅಲ್ಲಿ ಏನು ಗೊತ್ತಾ, ಏನು ಎಲ್ಲ ಇಟ್ಕೊಂಡು ಏನೇನೋ ಬಿಟ್ಟಿರಲ್ಲ 2 ವಾರ 1 ವಾರಕ್ಕೆ ಬಂದ್ಬಿಟ್ಟವ್ರೆ. ಅಲ್ಲಿ ಏನು ಜನಕ್ಕೆ ಪರಿಚಯನೇ ಇಲ್ಲ, ಏನು ಇಲ್ಲದವ್ರೆ ಇನ್ನೇಳೆ ಗಂಟೆ ಹೋಗಿ ಗೆದ್ಕೊಂಡಾಗವ್ರೆ ಅಲ್ವಾ. ಇಲ್ಲಿ ಭವ್ಯ ಗೆದ್ರೇ, ಲೇಡೀಸಲ್ಲಿ ಭವ್ಯ ಗೆದ್ರೆ ಈಗಲೂ ನಾನು ಅದನ್ನು ಹೇಳ್ತಾ ಇರೋದು. ಅವರೇ ಗೆದ್ದರು ಅಂದರೆ ಸ್ವಲ್ಪ ಅವರು ಬಾಯಿಗೆ ಆಡ್ಸ್ಕೊಂಡು ಚೆನ್ನಾಗಿ ಗೆದ್ದರು. ಅವ್ರನ್ನ ಗೆಲ್ಸ್ಬಾರ್ದೇ ಇತ್ತು. ಅವನೇನೇ ಮೋಸ ಮಾಡ್ದ. ನಾನು ದುಡ್ಡು ಬಂದರೆ ಅವರು ಕೊಡ್ತೀನಿ, ಇವರು ಕೊಡ್ತೀನಿ, ಅಷ್ಟೊಂದು ಯಾರಿಗೂ 10 ರೂಪಾಯಿ ಕೊಡಲಿಲ್ಲ ಅವನು ಇವನು ಪ್ರಥಮ. ನಂಗೆ ದುಡ್ಡು ಬಂದುಬಿಟ್ರೆ ನಾನು ಅವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡ್ತೀನಿ ಅಂತ ಓಟ್ ಹಾಕಿಸ್ಕೊಂಡು ಗೆದ್ದ. ಅವ್ನು ಯಾರಿಗೂ 10 ರೂಪಾಯಿ ಕೊಡಲಿಲ್ಲ. ನನ್ನ ಮಗನು ಮೋಸ ಮಾಡ್ದ. ನನ್ನ ಮಗನು ಮೋಸನೇ ಮಾಡ್ದ, ರಿಯಲ್ ಹೇಳ್ತೀನಿ. ನನ್ನ ಮಗನು ಮೋಸನೇ ಮಾಡ್ದ. ಈಗ ಗೆದ್ದರೆ ಭವ್ಯ ಗೆಲ್ಲಬೇಕು, ಇಲ್ಲಾಂದರೆ ವಿಕ್ರಮ್ ಗೆಲ್ಲಬೇಕು. ಇಬ್ಬರಲ್ಲೇ ಒಬ್ರು ಗೆಲ್ಲಬೇಕು. ಗೆದ್ದರೆ ಚಂದಮ್ಮ. ಅವರಿಬ್ಬರೇ ನಮಗಿಷ್ಟ. ಹೆಣ್ಮಕ್ಳಲ್ಲಿ ಭವ್ಯ ಅವರು, ಇನ್ಯಾರು ಗೆಲ್ಲಕ್ಕಿಲ್ಲ. ಅವರು ವಾಪಸ್ ಬರಬೇಕು. ದಿನ ನೋಡ್ತೀನಿ, ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಅಂದರೆ ಮೊದಲ ಥರ ಆಡ್ತಲ್ಲ ಕಣಮ್ಮ, ಇವರು ಮೊದಲ ಥರ ಆಡ್ತಾ ಇಲ್ಲ. ಥ್ಯಾಂಕ್ಸ್ ಮನ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.